ರಸಮ್ಮು ಮತ್ತು ರೈಸು ರೆಡಿಯಾಗಿದೆ. ಸೊ ರಸಮ್ ಘಮ ಘಮ ಅಂತ ಇದೆ, ಅದ್ರ ಜೊತೆಗೆ ಮೊಟ್ಟೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಸೊ ಹಂಚ ಮೇಲೆ ಎಳಿತಾರಲ್ವ ಆ ಥರ ರೊಟ್ಟಿ. ಅಕ್ಕಿ ಹಿಟ್ಟು ಹಾಕಿಸ್ಕೊಂಡು ಬಂದು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ದೀನಿ. ತೆಳ್ಳಗೆ ಮಾಡ್ತೀನಿ, ರೊಟ್ಟಿ ಚೆನ್ನಾಗಿ ಬರುತ್ತೆ. ಬಟ್ ಸೊ ಕುಕ್ಕರ್ ನೋಡಿ ಈ ಥರ ಕಿತ್ತೋಗಿರೋವಂಥದ್ದು. ಆ್ಯಕ್ಚುಲಿ ಅದು ನಟ್ಟು ಅಲ್ಲಿ ಹಾಕೋಣ ಅಂದರೆ ಇಲ್ಲೇನು ಹಾಕೊಡೋಕ್ಕಾಗಲ್ಲ ಅಂದ್ಬಿಟ್ರು. ಕುಕ್ಕರ್ ನೋಡಿ 40 ರೂಪಾಯಿ ಕೊಟ್ಬಿಟ್ಟು ಫಿಲ್ಟ್ರದ್ದು ಇದು ತಗೊಂಡು ಬಂದರೆ ಅಲ್ಲೇ 5 ನಿಮಿಷಕ್ಕೆ ಮುರಿದಾಕ್ಬಿಟ್ಟೆ. ಏನಪ್ಪ 5 ನಿಮಿಷನೂ ಇರೋಲ್ಲ ಇದ್ರ ಹತ್ರ. ಫಿಲ್ಟ್ರಿಗೆ ಹಾಕ್ಬಿಟ್ಟು ಈಗ ತಿರ್ಗಾವತ್ತಿಗಾಗಲೇ ನೆಲ್ಲಿಗೆ ಹಾಕಿ ಹಾಲು ಕಿತ್ತಾಕಿ ಮಡಗಿದ್ದಾನೆ. ಆ್ಯಕ್ಚುಲಿ ಗ್ಯಾಸ್ ಸರಿಯಾಗಿ ಎಟ್ಕಲ್ಲ ನನಗೆ. ದೂರದಿಂದ ವೀಲ್ ಚೇರಿಂದ ಮಾಡೋವಂಥದ್ದಲ್ವ, ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ನನ್ನ ಕೈ ಮಾತ್ರ ತೋರಿಸ್ಬೋದು, ಬಟ್ ನಾನು ಹೇಗಿದ್ದೀನಿ ಅಂತ ತೋರಿಸೋದು ಬೇರೆಯವ್ರು ಮಾತ್ರ. ಬೇರೆಯವರು ಫೋನ್ ಇಟ್ಕೊಂಡು ವೀಡಿಯೋಸ್ ಮಾಡಿದರೆ ಮಾತ್ರ ನಾನು ಹೇಗಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ಟ್ರಗಲ್ ಮಾಡಿ ಬೇರೆಯವ್ರ ಕೈಯಲ್ಲಿ ವೀಡಿಯೋಸ್ ಮಾಡಿಸ್ತೀನಿ. ಹುಣಸೆಹಣ್ಣು ಬಿಸಿನೀರಲ್ಲಿ ನೆನೆಸಿದ್ದೆ. ಸೊ ಚೆನ್ನಾಗಿ ಇಚ್ಕೊಬಿಟ್ಟು ಇದು ತಿರುಳೆಲ್ಲ ತೊಗೊಬಿಡ್ತೀನಿ. ಸೊ ತೊಗೊಂಡು ಇದಕ್ಕೊಂದಷ್ಟು ನೀರು ಹಾಕ್ಕೊಂಡು ಈ ಟೊಮೊಟೊನ ಇದ್ರೊಳಗಡೆ ಕಿವುಚ್ತೀನಿ. ಸೊ ಇದೊಂದು ರಸಮ್ಮು, ಬಟ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು. ಸೊ ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತಾ ಇದ್ದೀರಾ. ಅದರಲ್ಲೂ ಕೆಲವೊಬ್ರು ಹೇಳಿದ್ದಾರೆ ನಿಮ್ಮ ಅಡುಗೆ ರೆಸಿಪಿ ಚೆನ್ನಾಗಿರುತ್ತೆ, ನಿಮ್ಮ ಅಡುಗೆದು ಒಂದು ರೆಸಿಪಿ ಚಾನಲ್ ಮಾಡಿಬಿಡಿ ಅಂತ. ಸಾರಿ, ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಏನು ಅನಿಸುತ್ತೆ, ಆಮೇಲೆ ನಾನು ಆವತ್ತಿಂದ ಏನು ಕಲ್ತಿದ್ದೀನಿ ಅದನ್ನು ರೆಸಿಪಿಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದನ್ನು ಸಪ್ರೇಟ್ ರೆಸಿಪಿ ಚಾನಲ್ ಮಾಡೋದಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ. ನೀವು ನೋಡಿರೋ ಪ್ರಕಾರ ನಾನು ವೀಲ್ ಚೇರಲ್ಲಿದ್ದು ಒಂದು ಚಾನಲ್ ನಡೆಸೋದೇ ಒಂದು ದೊಡ್ಡ ಕಷ್ಟ. ಸೊ ಅದರಲ್ಲಿ ಹೆಂಗೋ 2 ಕೈಯಲ್ಲಿ ವೀಲ್ ತಳ್ಳಬೇಕು, ಅದ್ರ ಜೊತೆಗೆ ಒಂದು ಫೋನ್ ಇಟ್ಕೋಬೇಕು. ಬೇರೆಯವ್ರ ಕೈಯಲ್ಲೂ ವೀಡಿಯೋ ಮಾಡೋಕ್ಕೆ ತುಂಬ ಸ್ಟ್ರಗಲ್ ಮಾಡ್ಕೊಂಡು ವೀಡಿಯೋ ಮಾಡಿಸ್ತೀನಿ ಒಂದೊಂದು ಸಾರಿ. ಕೆಲವೊಬ್ರು ಕೇಳ್ತೀರ ಯಾರೆಲ್ಲ ಎಲ್ಪ್ ಮಾಡ್ತಾರೆ ಹಾಗೆ ಹೀಗೆ ಅಂತ. ಬಟ್ ಎಲ್ಪ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ವೀಡಿಯೋಗಳ್ನ ನೀವು ನೋಡೋದಕ್ಕೆ ಚಾನ್ಸೇ ಆಗೋಲ್ಲ. ಯಾಕಂದರೆ ಇವಾಗ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನನ್ನ ಕೈ ಮಾತ್ರ ತೋರಿಸ್ಬೋದು, ಬಟ್ ನಾನು ಹೇಗಿದ್ದೀನಿ ಅಂತ ತೋರಿಸೋದು ಬೇರೆಯವ್ರು ಮಾತ್ರ. ಬೇರೆಯವರು ಫೋನ್ ಇಟ್ಕೊಂಡು ವೀಡಿಯೋಸ್ ಮಾಡಿದರೆ ಮಾತ್ರ ನಾನು ಹೇಗಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ಟ್ರಗಲ್ ಮಾಡಿ ಬೇರೆಯವ್ರ ಕೈಯಲ್ಲಿ ವೀಡಿಯೋಸ್ ಮಾಡಿಸ್ತೀನಿ. ದಯವಿಟ್ಟು ಕೆಲವೊಬ್ರು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟಪಡಲ್ಲ. ಅವ್ರನ್ನ ನೀವು ಯಾರು ತೋರಿಸಿ ಮಾಡಿ ಅಂತ ದಯವಿಟ್ಟು ಕೇಳಬೇಡಿ. ಯಾಕಂದರೆ ಕೆಲವೊಬ್ರಿಗೆ ತುಂಬ ಜನ ನನ್ನ ಹತ್ರ ಫೋಟೋ ವೀಡಿಯೋಸ್ ಮಾಡ್ತೀನಿ ಅಂದ್ರೂ ನನ್ನ ಮಾತಾಡ್ಸೋಕ್ಕೆ ಬರೋರು ಅವ್ರು ಹೇಳ್ತಾರೆ, ಇಲ್ಲ ನಮಗೆ ಕ್ಯಾಮ್ರಾಗೆ ಬರೋದಕ್ಕೆ ಇಷ್ಟ ಇಲ್ಲ, ಫೋಟೋ ವೀಡಿಯೋ ಮಾಡಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಂತಲೂ ಹೇಳಿದ್ದಾರೆ. ನನಗೆ ಯಾರೆಲ್ಲ ವೀಡಿಯೋಸ್ ಕೆಲವೊಬ್ರು ಮಾಡೋರು ನನ್ನ ದಯವಿಟ್ಟು ನೀವು ತೋರಿಸ್ಬೇಡಿ ವೀಡಿಯೋದಲ್ಲಿ ಅಂತಲೂ ಹೇಳಿದ್ದಾರೆ. ಸೊ ಹಂಗಾಗಿ ನೀವು ಬೇಜಾರಾಗಬೇಡಿ. ಸೊ ಅವ್ರೇನಾದರೂ ತೋರಿಸಿ ಅಂದರೆ ನಾನು ತೋರಿಸ್ತೀನಿ. ಸೊ ಕೆಲವೊಂದು ವೀಡಿಯೋಗಳನ್ನ ಅವ್ರ ಕೈಲೆಲ್ಲ ಮಾಡಿಸ್ಕೊಳ್ತೀನಿ. ಹೆಂಗೋ ಸ್ಟ್ರಗಲ್ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ, ನೀವು ಕೂಡ ತುಂಬ ಥ್ಯಾಂಕ್ಸ್. ಸೊ ರೆಸಿಪಿ ಚಾನಲ್ ಮಾಡೋದಕ್ಕೆ ನನ್ನ ಕೈಲಾಗಲ್ಲಪ್ಪ. ಸೊ ಇದನ್ನೇ ಒಂದು ವೀಡಿಯೋ ಮಾಡ್ಬೋದು, ಬಟ್ ನನಗೇನು ಗೊತ್ತಾ, ಇದನ್ನು ಸಪ್ರೇಟ್ ಏನಾದ್ರು ವೀಡಿಯೋ ಹಾಕೋಕ್ಕೆ ಹೋದರೆ ನನ್ನ ವ್ಲಾಗ್ ಬೇಕಾಗಿರೋ ಕಂಟೆಂಟು ಅದ್ರಲ್ಲಿ ಹೋಗ್ಬಿಡುತ್ತೆ. ಸೊ 2 ವೀಡಿಯೋ ಮಾಡಿ ನನಗೆ ಎಡಿಟಿಂಗ್ ಮಾಡಿ ಎಲ್ಲ ತುಂಬ ಕಷ್ಟ ಇದೆ. ಒಂದೊಂದು ಸಾರಿ ನೀವು ನಂಬಲ್ಲ, 3 ಗಂಟೆ ರಾತ್ರಿ 4 ಗಂಟೆ ಬೆಳಗಿನ ಜಾವದಲ್ಲಿ ನಾನು ವೀಡಿಯೋ ಎಡಿಟಿಂಗ್ ಮಾಡಾಕ್ತೀನಿ. ಸೊ ಸಿಕ್ಕಾಪಟ್ಟೆ ರಿಸ್ಕು ಸ್ಟ್ರಗಲ್ 2 ಇದೆ ಇದರಲ್ಲಿ. ಬಟ್ ಗೊತ್ತಿಲ್ಲ, ಒಂದಿನ ಅಂತೂ ನಾನು 100K ರೀಚ್ ಆಗ್ತೀನಿ ಅಂತ ತುಂಬ ಖುಷಿಯಾಗಿ ಚಾನಲ್ ನಡೆಸ್ತಾ ಇರೋದು. ಸೊ ನಿಮ್ಗಳ ಸಪೋರ್ಟು ನಂಗೆ ಬೇಕು. ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಬೇರೆಯವ್ರ ಕಡೆಯಿಂದನೂ ನನಗೆ ವೀಡಿಯೋಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ಬೋದು, ಹೈಪ್ ಆಪ್ಷನ್ ಇದು ಮಾಡ್ಬೋದು. ಸೊ ಅದೆಲ್ಲ ಫ್ರೀನೇ ಇರುತ್ತೆ. ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಎಷ್ಟೊಂದು ಜನ ಪ್ರಮೋಷನ್ ವೀಡಿಯೋ ಅದು ಇದು ಮಾಡ್ತಾಯಿರ್ತಾರೆ, ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತೀರಾ. ಸೊ ಹಾಗೆ ನಂದು ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮಗೆ ನನ್ನ ಕಡೆಯಿಂದ ಏನು ಯೂಸ್ ಇಲ್ಲ, ಬಟ್ ನಿಮ್ಮಿಂದ ನನಗೆ ತುಂಬ ಅನುಕೂಲ ಇದೆ. ನೀವು ನೋಡೋ ವೀಡಿಯೋ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅನುಕೂಲ ಇದೆ. ಅನ್ನ ಇಟ್ಟಿದ್ದೆ ರಸಮ್ಗೆ, ಅನ್ನ ಕೂಗ್ತು. ಚಿಕ್ಕ ಕುಕ್ಕರ್ ರಿಪೇರಿ ಆಗಿಬಿಟ್ಟಿದೆ, ಏನು ಮಾಡೋದು. ಇವಾಗ ದೊಡ್ಡ ಕುಕ್ಕರಲ್ಲೇ ಅನ್ನ ಮಾಡ್ತಾಯಿದ್ದೀನಿ. ಇದು 5 ಲೀಟ್ರ್ ಕುಕ್ಕರ್ ಬೇರೆ ಹೆಂಗಾಗುತ್ತೋ ಏನೋ ಅಂತ ಕಮ್ಮಿನೇ ಇಟ್ಟಿದ್ದೀನಿ. ಚಿಕ್ಕ ಕುಕ್ಕರ್ ಏನು ರಿಪೇರಿ ಆಗಿದೆ ಅಂತ ತೋರಿಸ್ತೀನಿ ರೀ. ಸೊ ಅದನ್ನು ವೆಲ್ಡಿಂಗ್ ಮಾಡಿಸ್ಬೇಕಾ ಏನು ಮಾಡಿಸ್ಬೇಕು ಗೊತ್ತಾಗಿಲ್ಲ. ಸಾಕು. ಸೊ ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ನಾನು ಚೆನ್ನಾಗಿ ಕಿವುಚ್ಕೊಳ್ತೀನಿ. ಸೊ ಈ ಕುಕ್ಕಿಂಗ್ ರೆಸಿಪಿನೂ ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಆಗಿರೋದ್ರಿಂದ ತುಂಬ ಜನಕ್ಕೆ ಇಂಟ್ರೆಸ್ಟಾಗಿ ನೋಡ್ತಾರೆ ಕೆಲವೊಬ್ಬರು. ಯಾಕಂದರೆ ಅವ್ರಿಗೂ ಏನೋ ಮಾಡ್ತಿದ್ದಾರಲ್ಲ ನೋಡಬೇಕಂತ ಅನಿಸಿ ನೋಡ್ತಾರೆ. ಸೊ ನಾನು ಇವಾಗ ಏನು ಮಾಡ್ತೀನಿ ಗೊತ್ತಾ,
ಹುಣ್ಸೆಹಣ್ಣು ಕಲಸಿದ್ದೆ, ತಿರುಳನ್ನೆಲ್ಲ ತೊಗೊಬಿಟ್ಟೆ ನಾನು ಆಚೆಗೆ. ಸೊ ಇವಾಗ ಏನೋ ಇದೆ ಹುಣ್ಸೆಹಣ್ಣಲ್ಲಿ, ಅದೇನೋ ಸಿಪ್ಪೆ. ಇವಾಗ ಏನು ಮಾಡ್ತೀನಿ, ಟೊಮೊಟೊನ ಡೈರೆಕ್ಟಾಗಿ ಇದ್ರೊಳಗಡೆ ಕ್ಯೂಚ್ಕೊಳ್ತೀನಿ. ಸೊ ರುಬ್ಬಾಕಿದ್ರೂ ಓಕೆ, ಬಟ್ ರುಬ್ಬಾಕೋದ್ರಿಂದ ಟೇಸ್ಟ್ ಬೇರೆಯೇ ಆಗಿಬಿಡುತ್ತೆ ನೋಡಿ. ಒಂದೊಂದು ಸಾರಿ ನಾವು ರುಬ್ಬಾಕೋದ್ರಿಂದನೂ ಟೇಸ್ಟ್ ಬೇರೆ ಇರುತ್ತೆ, ಆಮೇಲೆ ಕೈಯಲ್ಲಿ ಕ್ಯೂಚೋದ್ರಿಂದ ಬೇರೆ ರೀತಿ ಇರುತ್ತೆ. ಸೊ ಅದಕ್ಕೆ ಕೆಲವೊಂದಕ್ಕೆ ಅದರದ್ದೇ ಆದ ಒಂದು ಮೆಥಡ್ ಇರುತ್ತೆ, ಆ ಮೆಥಡ್ ಮೂಲಕನೇ ನಾವು ಮಾಡಬೇಕು. ಬೇರೆ ಥರ ಮಾಡಿದ್ರೆ ಏನಾಗುತ್ತೆ, ಅದು ರಸಮೇ ಅಲ್ಲ, ಬೇರೆ ಏನೋ ಆಗ್ಬಿಟ್ಟಿರುತ್ತೆ. ಹಂಗಾಗಿ ಕೆಲವೊಂದು ಮೆಥಡ್ನ ನಾನು ಹಂಗೆ ಫಾಲೋ ಮಾಡ್ತೀನಿ, ಅವಾಗ ಚೆನ್ನಾಗಿ ಬರುತ್ತೆ ನೋಡಿ. ಚೆನ್ನಾಗಿ ಕ್ಯೂಚ್ಬಿಟ್ಟು ನೀವು ರಸಮ್ಗೆ ಎಷ್ಟು ನೀರು ಹಾಕ್ತೀರಾ ಅಷ್ಟೂ ಇದ್ರೊಳಗಡೆ ಹಾಕ್ಕೊಂಡಿರಬೇಕು. ಇವಾಗ ನಾನು ನೀರು ಸ್ವಲ್ಪನೇ ಹಾಕೊಂಡಿದ್ದೀನಿ. ಸೊ ನಾವು ಬೇರೆ ಸಪ್ರೇಟು ನೀರನ್ನು ಇದ್ರೊಳಗಡೆ ಆ್ಯಡ್ ಮಾಡಲ್ಲ. ಇದ್ರೊಳಗಡೆ ಏನು ಕಲಸಿರ್ತೀವಲ್ಲ ಅಷ್ಟೇ ನೀರು ಆ್ಯಡಲ್ಲಿ ನಾವು ರಸಮ್ ಮಾಡೋವಂಥದ್ದು. ಸೊ ಒಂದು ಸ್ವಲ್ಪ ನೀರು ಥರ ಇರುತ್ತೆ ರಸಮ್ಮು, ಬಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನ ಬಿಸಿ ಮಾಡಿಬಿಟ್ಟು ಕುಟ್ಟಾಕಬೇಕು, ಅದು ಟೇಸ್ಟು ಅಂದರೆ ಟೇಸ್ಟು. ಬೆಳ್ಳುಳ್ಳಿ ಆ್ಯಡ್ ಮಾಡಬೇಕು, ಏನೇನು ಮಾಡಬೇಕು ಅಂತ ಮುಂದೆ ಪ್ರೊಸೀಜರ್ ತೋರಿಸ್ತೀನಿ. ಸೊ ಯಾರಾದರೂ ಟ್ರೈ ಮಾಡಿ, ಏನಾದರೂ ಇಷ್ಟ ಆಗಿದ್ದರೆ. ಅಕಸ್ಮಾತ್ ನೀವು ಈ ಥರ ರಸಮ್ ಮಾಡ್ತಾಯಿದ್ರೆ ನೀವು ಒಂದು ಕಮೆಂಟ್ ಹಾಕಿ, ನಾವು ಮಾಡ್ತಿದ್ದು ಅಂತ. ನನಗೂ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ ನೋಡುವಾಗ. ಅಯ್ಯಪ್ಪ, ಇಸ್ಕೋತಿ ಕೈಯೇ ನೋವು ಬಂದ್ಬಿಡ್ತು. ಈ ಬೆರಳು ಆ್ಯಕ್ಚುಲಿ ಚಿಕ್ಕಿದಂತೂ ಆಯಿತು. ಸೊ ಇನ್ನು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು ಇದ್ರೊಳಗಡೆ. ಎಷ್ಟು ಕರೆಕ್ಟಾಗಿ ಬೇಕೋ ಫಸ್ಟ್ ನೀರು ಹಾಕ್ಕೊಡ್ಬೇಕು. ಮೀನು ಸಾಂಬಾರು ಮಾಡಬೇಕು ಅಂತ ತುಂಬ ದಿನದ ಆಸೆ. ನಾನು ಒಂದಿನ ಮೀನು ಸಾಂಬಾರು ಮಾಡೇ ಇಲ್ಲ. ಒಂದಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೇಗೆ ಮಾಡ್ತಿರೋ ಏನು ಕತೆನೋ. ಬಟ್ ಅದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕರೆಕ್ಟು ದಿನ ನೋಡ್ಕೊಂಡು ಒಂದು ದಿನ ಮಾಡೋಣ ಅಂತ. ಅದೇನು ಮಾಡಬೇಕೋ ಏನು ಕತೆ ಯೂಟ್ಯೂಬ್ ನೋಡ್ಕೊಂಡು ಮಾಡಬೇಕಾಗುತ್ತೆ. ನಾವು ಕೆಲವೊಂದು ರೆಸಿಪಿನ ನಾನು ಹಂಗೆ ತೋರಿಸ್ತೀನಿ, ನಾನೇನು ಕಲ್ತಿದ್ದೀನಿ ಅದನ್ನು. ಕೆಲವೊಂದನ್ನು ಯೂಟ್ಯೂಬ್ ನೋಡ್ಕೊಂಡು ಮಾಡಬೇಕು, ಬಟ್ ಯೂಟ್ಯೂಬ್ ನೋಡ್ಕೊಂಡು ಅಷ್ಟಾಗಿ ನಾನು ಏನೂ ಟ್ರೈ ಮಾಡೋಕ್ಕೆ ಹೋಗಲ್ಲ, ಅಷ್ಟೆಲ್ಲ ಟೈಮು ಇಲ್ಲ ನನಗೆ. ಸೊ ಇವಾಗ ರಸಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ನಾನಿಲ್ಲಿ ಮನೇಲಿ ಮಾಡಿರೋವಂಥ ಮೆಣಸಿನ್ಕಾಯಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಜೀರಿಗೆ ಮೆಣಸು ಸ್ವಲ್ಪ ತಗೊಂಡು ನಾನು ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡ್ಕೊಳ್ತೀನಿ. ಇದನ್ನು ಬಿಸಿ ಮಾಡಿ ಕುಟ್ಟಿ ಹಾಕೋದ್ರಿಂದ ಅದ್ರ ಟೇಸ್ಟು ಚೆನ್ನಾಗಿರುತ್ತೆ. ಕೆಲವೊಬ್ಬರು ಹಸಿದನ್ನೇ ಕುಟ್ಬಿಟ್ಟು ಹಾಕ್ತಾರೆ, ಬಟ್ ಹಸಿದು ಅಷ್ಟು ಟೇಸ್ಟಾಗಿ ಆಗೋಲ್ಲ. ಸೊ ಆಲ್ಮೋಸ್ಟ್ ಇದನ್ನು ನಾವು ಸ್ವಲ್ಪ ಬಿಸಿ ಮಾಡಿ ಬೆಚ್ಚಗೆ ಮಾಡಿ ಹಾಕೋದ್ರಿಂದ ರಸಮ್ ಟೇಸ್ಟು ಅದ್ರ ಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ರಸಮ್ ಇವಾಗ ಚೆನ್ನಾಗಿ ಕುದೀತಾ ಇದೆ. ಸೊ ಈ ಕುದಿಯೋವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡಿರಬೇಕು. ರಸಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಸೊ ಚೆನ್ನಾಗಿ ಇವಾಗ ಗಟ್ಟಿಯಾಗಿದೆ ನೋಡಿ ರಸಮು. ಇವಾಗ ಹಾಕ್ತೀವಲ್ವ ಈ ಕುಟ್ಟಾಕಿರೋ ಅಂಥದ್ದು. ಇವಾಗ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಿದ್ರೆ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಈ ಥರ ಹಾಕೋದು. ಆ್ಯಕ್ಚುಲಿ ಗ್ಯಾಸ್ ಸರಿಯಾಗಿ ಎಟ್ಕಲ್ಲ ನನಗೆ, ದೂರದಿಂದ ವೀಲ್ಚೇರಿಂದ ಮಾಡೋಂಥದ್ದಲ್ವ, ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಇದು ರಸಮ್ ಸಖತ್ತಾಗಿರುತ್ತೆ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ಟೇಸ್ಟು ಹೇಳ್ತಾರೆ ಅವರು ಕಾಮೆಂಟ್ಸಲ್ಲಿ. ಸೊ
ರಸಮ್ ಹೇಗೆ ಬಂತು ಅಂತೇಳಿ ಒಂದು ಕಮೆಂಟ್ ಮಾಡಿ. ಸೊ ತುಂಬ ಟೈಮ್ ತಗೊಂಡು ಮಾಡೋದನಪ್ಪ, ಯಾಕಂದರೆ ಅವ್ನು ಪೂರ್ವಿ ಬೇರೆ ಸ್ಕೂಲ್ಗೆ ಹೋಗ್ಬೇಕಾಯ್ತು. ಅದ್ರ ಗ್ಯಾಪಲ್ಲಿ ಇದು ಯಾವುದೋ ಡಾಕ್ಯುಮೆಂಟ್ಗಳು ಬೇರೆ ಸ್ವಲ್ಪ ಮಾಡಿಸೋದಿದೆ. ಅದ್ರ ಜೊತೆ ಬೇರೆಯವ್ರ ಜೊತೆ ಎಲ್ಲ ಕಾನ್ವರ್ಸೇಷನ್ ಮಾಡ್ಕೊಂಡು ಅದು ಹೆಂಗೆ ಮಾಡಿದ್ನು ರಸಮ್ಮು ಚೆನ್ನಾಗಾಗಿರುತ್ತೆ ಅಂದ್ಕೊಂಡಿರ್ತೀನಿ. ಯಾಕಂದರೆ ರಸಮ್ ನೋಡ್ತಾರೆ ಬಾಯಿನಲ್ಲಿ ನೀರು ಬರ್ತಾ ಇರ್ತೈತೆ. ಮೊಟ್ಟೆ ಬೇಯಿಸಿರೋದಕ್ಕೆ ನೆಂಚ್ಕೊಂಡು ತಿಂದರೆ ಇದು ತುಂಬ ಟೇಸ್ಟಾಗಿರುತ್ತೆ ಸಾಂಬಾರಲ್ಲ ರಸಮ್. ಸೊ ಹೇಗೆ ಬಂತು ರಸಮ್ ಅಂತೇಳಿ ಒಂದು ಕಮೆಂಟಲ್ಲಿ ತಿಳಿಸಿ. ಎಲ್ಲರೂ ಲೈಕ್ ಕೊಡಿ ರಸಮ್ ಮಾಡಿರೋದಕ್ಕೆ, ರಸಮ್ ಹೇಗಿದೆ ಅಂತ. ಬಟ್ ಟೇಸ್ಟ್ ಅಂತೂ ಮಾಡೋಕ್ಕಾಗಲ್ಲ, ನೋಡಿದ್ದೀರಲ್ವ ಅಷ್ಟೇ. ಕುದಿಸಿ ಸ್ವಲ್ಪ ಒಂದು 2 ಸೆಕೆಂಡ್ ಕುದಿಸೋಣ, ಕೊತ್ತಂಬರಿ ಸ್ವಲ್ಪ ಬಾಡೋವರೆಗೂ. ಅದಾದಮೇಲೆ ಆಫ್ ಮಾಡಿದರೆ ಆಯಿತು. ಸೊ ಕುಕ್ಕರ್ ನೋಡಿ ಈ ಥರ ಕಿತ್ತೋಗಿರೋವಂಥದ್ದು. ಆ್ಯಕ್ಚುಲಿ ಅದು ನಟ್ಟು ಅಲ್ಲಿ ಹಾಕೋಣ ಅಂದರೆ ಇಲ್ಲೇನೋ ಹಾಕೊಡೋಕ್ಕಾಗಲ್ಲ ಅಂದ್ಬಿಟ್ರು. ಕುಕ್ಕರ್ ನೋಡ್ರಿ, ಸ್ಟೀಲ್ ಕುಕ್ಕರು, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ನೋಡಿದ್ರೆ ನನಗೆ ಈ ಕುಕ್ಕರ್ ಇಲ್ಲದೆ ಅಡುಗೆನೇ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ 3 ಲೀಟ್ರ್ ಕುಕ್ಕರ್ ಅನಿಸುತ್ತೆ. ನಾನು 1.5 ಕುಕ್ಕರ್ ಅಂದ್ಕೊಂಡಿದ್ದೀನಿ ಇದನ್ನು ಆವತ್ತಿಂದ. ಬಟ್ 3 ಲೀಟ್ರ್ ಕುಕ್ಕರ್ ಇದು. ಬಟ್ ಇದಕ್ಕೇನಾದ್ರು ವೆಲ್ಡಿಂಗ್ ಮಾಡಿಸಿದ್ರೆ ಒಂದಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು, ಒಂದು ಬ್ಯಾಗ್ ಹಾಕ್ಕೊಂಡು ಎಲ್ಲರೂ ರಿಪೇರಿ ಮಾಡ್ಸೋಕ್ಕಾಗುತ್ತಾ ನೋಡಿ. ಇಲ್ಲಾಂದ್ರೆ ಹೊಸ ಕುಕ್ಕರ್ ತೊಗೋಬೇಕಾಗುತ್ತೆ, ಗೊತ್ತಿಲ್ಲ ಇನ್ನು, ನೋಡ್ಬೇಕು ಏನು ಮಾಡೋದು ಅಂತ. ರಸಮ್ಮು ಮತ್ತು ರೈಸು ರೆಡಿಯಾಗಿದೆ. ಸೊ ರಸಮ್ ಘಮ ಘಮ ಅಂತ ಇದೆ. ಅದ್ರ ಜೊತೆಗೆ ಮೊಟ್ಟೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಸೊ ಈ ರಸಮ್ ಮಾಡಿದಾಗೆಲ್ಲ ನಾನು ಮೊಟ್ಟೆ ಬೇಯಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ ಎರಡಕ್ಕೂ ಕಾಂಬಿನೇಷನ್. ವಾವ್, ಸಖತ್ತಾಗಿದೆ ರಸಮ್. ಇದೊಂದು ಸಾರಿ ಟ್ರೈ ಮಾಡಿ ರೆಸಿಪಿನ, ಪೂರ್ತಿ ವಿಡಿಯೋ ಹಾಕ್ತೀನಿ ನಾನು. ಈಗ ನಾನು ಮಲ್ಲೇಶ್ವರಂಗೆ ಹೊರಟಿದ್ದೀನಿ. ಆ್ಯಕ್ಚುಲಿ ಬುಗುಡಿದು ಗಾಯ ಆಗಿತ್ತಲ್ವ, ಅದನ್ನು ತೆಗೆದ್ಬಿಟ್ಟು ನಾನು ಅದನ್ನು ರಿಪೇರಿಗೆ ಕೊಟ್ಟಿದ್ದೆ. ಸೊ ಅವರು ಟೈಮ್ ತುಂಬ ತಗೊಂಡಿದ್ರು. ಹಾಗಾಗಿ ಇವಾಗ ರೆಡಿ ಆಗಿದೆ ಬನ್ನಿ ಅಂತ ಹೇಳಿದ್ರು. ಹೋಗೋ ದಾರಿಲಿ ಒಂದು ಸಾವಾಗಿತ್ತು ಅನಿಸುತ್ತೆ. ಸೊ ಅಲ್ಲಿ ನೋಡ್ಕೊಂಡು ಹೋಗ್ಬೇಕಾದ್ರೆ ಏನು ಮಾಡೋಕ್ಕಲ್ಲ, ಇಹದ ಲೋಕ ತ್ಯಜಿಸಿ ಮನುಷ್ಯ ಹೋಗಲೇಬೇಕು ಪರಲೋಕಕ್ಕೆ. ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನ ನಿಯರೇ ಅವರು ಡೆತ್ ಆಗಿರೋವಂಥದ್ದು. ನೋಡ್ಕೊಂಡು ಹಂಗೆ ಹೋಗ್ಬೇಕಾದ್ರೆ ಅದೇನೋ ಹೇಳ್ತಾರಲ್ಲ, ಸ್ಮಶಾನಕ್ಕೆ ಹೋಗೋ ಹೆಣ ನೋಡ್ಕೊಂಡು ಹೋದರೆ ಒಳ್ಳೇದಾಗುತ್ತಂತೆ. ಗೊತ್ತಿಲ್ಲ, ನಾವು ಹೋಗೋ ದಾರಿಲಿ ಯಾವ್ಯಾವ ಸಿಗ್ಬೋದು, ಹುಟ್ಟೂ ಸಿಗ್ಬೋದು, ಸಾವೂ ಸಿಗ್ಬೋದು. ಬಟ್ ಮನುಷ್ಯ ಹಿಂಗೆ. ಈಗ ಒಂದು ಸ್ಮಶಾನಕ್ಕೆ ಹೋಗೋ ಹೆಣ ನೋಡ್ಕೊಂಡು ಬಂದಿದ್ದಾಯಿತು. ಮುಂದೆ ಬರಬೇಕಾದ್ರೆ ಹಂಗೆ ಆ್ಯಂಬುಲೆನ್ಸಲ್ಲಿ ಒಬ್ಬರು ಹೋಗ್ತಾಯಿದ್ರು ಪೇಷೆಂಟು. ಆ್ಯಕ್ಚುಲಿ ಅವ್ರು ಸಾವು ಮತ್ತು ಹುಟ್ಟು ಬದುಕಿನ ನಡುವೆ ಹೋರಾಡ್ತಿರುವಂಥವ್ರು. ಸೊ ನೋಡಿ ಹೆಂಗಿದೆ ಲೈಫು ಅನ್ನೋದು. ಸೊ ಹೆಂಗೆ ಲೈಫು ಒಂದೊಂದು ಟೈಮಿಗೆ ಈ ಥರ ಆಗಿರುತ್ತೆ. ಅಲ್ಲಿ ನೋಡಿದ್ರೆ ಇರೋ ಬರೋ ಟ್ರಾಫಿಕ್ ಜಾಮ್ ಎಲ್ಲ ಐತೆ. ಈ ಆ್ಯಂಬುಲೆನ್ಸು ಇದನ್ನು ಮಾಡ್ತಾಯಿದ್ರು, ಸೈರನ್ ಹಾಕಿದ್ರು, ಅಲ್ಲಿ ಜಾಗನೇ ಬಿಡ್ತಾ ಇರಲಿಲ್ಲ. ಮಲ್ಲೇಶ್ವರಂನಿಂದ ಮುಂದೆ ಪಾಸ್ ಆಗಬೇಕಾದ್ರೆ ಒಂದು ಪ್ಲೇಸಲ್ಲಿ ಎಂಡಿಂಗು. ಸೊ ಇಲ್ಲಿ ಒಳ್ಳೆ ಹೂವದ ಮಾರ್ಕೆಟ್ ಇದೆ. ಸೊ ಆ ಫ್ಲವರ್ ಸ್ಮೆಲ್ ಇದೆಯಲ್ಲ, ಆ ಸ್ಮೆಲ್ಲಿಗೆ ಒಂಥರ ಯಾವುದೋ ಬೇರೆ ಲೋಕಕ್ಕೆ ಹೋದಂಗೆ ಅನಿಸುತ್ತೆ ನನಗಂತೂ. ನನಗೆ 40 ರೂಪಾಯಿ ಕೊಟ್ಬಿಟ್ಟು ಫಿಲ್ಟ್ರದ್ದು ಇದು ತಗೊಂಡು ಬಂದರೆ ಅಲ್ಲೇ 5 ನಿಮಿಷಕ್ಕೆ ಮುರಿದಾಕ್ಬಿಟ್ಟೆ. ಏನಪ್ಪ 5 ನಿಮಿಷನೂ ಇರೋಲ್ಲ ಇದ್ರ ಹತ್ರ. ಫಿಲ್ಟ್ರಿಗೆ ಹಾಕ್ಬಿಟ್ಟು ಈಗ ತಿರ್ಗಾವತ್ತಿಗಾಗಲೇ ನೆಲ್ಲಿಗೆ ಹಾಕಿ ಹಾಲಕ್ಕೆ ಕಿತ್ತಾಕಿ ಮಡಗಿದ್ದಾನೆ. ಓ ಟ್ಯೂಷನ್ ಹೋಗ್ತಾ ಹೋಗಿ, ಟೈಮ್ ಆಯಿತು. ಫಸ್ಟ್ ಟೈಮ್ ರೊಟ್ಟಿ ಮಾಡ್ತಾಯಿದ್ದೀನಿ. ಯಾಕಂದರೆ ಆಗಲೇ 2-3 ವರ್ಷನೇ ಆಯಿತು ಬಿಡಿ, ಒಂದಿನ ರೊಟ್ಟಿ ಮಾಡಿಲ್ಲ ಅಂದರೆ. ಸೊ ಅಕ್ಕಿ ರೊಟ್ಟಿ, ಎಳೆಯೋ ರೊಟ್ಟಿ, ಹಂಚ ಮೇಲೆ ಎಳಿತಾರಲ್ವ ಆ ಥರ ರೊಟ್ಟಿ. ಅಕ್ಕಿ ಹಿಟ್ಟು ಹಾಕಿಸ್ಕೊಂಡು ಬಂದು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ದೀನಿ. ತೆಳ್ಳಗೆ ಮಾಡ್ತೀನಿ, ರೊಟ್ಟಿ ಚೆನ್ನಾಗಿ ಬರುತ್ತೆ. ಬಟ್ ತವದ ಮೇಲೆ ಹಾಕೋದ್ಕಿಂತ ಹಂಚ ಮೇಲೆ ಮಾಡಬೇಕು, ಕಬ್ಬಿಣದ ಹಂಚ ಮೇಲೆ ಸಖತ್ತಾಗಿ ಬರುತ್ತೆ. ಬಟ್ ಹಂಚೆಯಲ್ಲಿಂದ ಉಳ್ಕೊಬರೋದು, ಹಾಗಾಗಿ ಇದನ್ನ ಮಾಡ್ತಾರೆ. ಪೂರ್ವಿ ಏನೋ ಸೈಕಲ್ ರಿಪೇರಿ ಆಗೈತೆ ಅಂತ ಹೇಳ್ಬಿಟ್ಟು ರಿಪೇರಿ ಮಾಡ್ತಾಯಿದ್ದಾನೆ. ಅದೇನೋ ಅದಕ್ಕೇನೋ ಗೊತ್ತಾಗ್ತಿಲ್ಲ, ತಲೆನೇ ತಿರುಗಿಸ್ಬಿಟ್ಟು ಹೆಂಗೆಗೋ ಮಾಡ್ತಾಯಿದ್ದಾನೆ ರಿಪೇರಿನ. ಸೈಕಲ್ ಹಿಂದ್ಲದ ಮುಂದಕ್ಕೆ ಮಾಡಿ. ಪಾತ್ರೆ ಎಲ್ಲ ವಾಶ್ ಆಯಿತು.
ಸೊ ಸಿಕ್ಕಾಪಟ್ಟೆ ಪಾತ್ರೆ ಇದು ಎಲ್ಲ ಮೇಲೊಂದಷ್ಟು ಜೋಡಿಸ್ಬಿಟ್ಟೆ. ಅದಾದಮೇಲೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಸೊ ಕಟ್ಟೆನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ. ಸೊ ಬೆಳಗ್ಗೆ ಬಂದರೆ ಅಡುಗೆ ಮಾಡೋಕ್ಕೆ ಮೂಡು ಬರಬೇಕು, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಇವಾಗ ಮಲಗಕ್ಕೆ ಹೋಗಬೇಕು. ಟೈಮ್ ಆಲ್ರೆಡಿ 12 ಗಂಟೆ ಆಗಿದೆ. ಇವಾಗ ಹೋಗಬೇಕು. ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿ ಲೈಕು, ಶೇರು, ಕಮೆಂಟು ನನಗೆ ಮೋಟಿವೇಶ್ನಲ್ ಆಗಿರುತ್ತೆ. ನೀವು ಮಾಡೋ ಎಲ್ಲ ವೀಡಿಯೋಗೂ ಐ ಪಾಯಿಂಟ್ಸ್ ಕೂಡ ನನಗೆ ಆ್ಯಡ್ ಆಗುತ್ತೆ. ಗೊತ್ತಿರೋರ ಕಡೆಯಿಂದನೂ ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.